ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರೇವತಿಯೇ, ನೆನೆ ನಿಮ್ಮಪ್ಪ ನಿನ್ ಮದ್ವೆ ವಿಷಯ ಮಾತಾಡ್ತಿದ್ರು ಕಣೆ. ಈಗೇನಮ್ಮ ಅರ್ಜೆಂಟು? ವರ್ಷದಿಂದ ಈಗೇನಮ್ಮ ಅರ್ಜೆಂಟು ಅಂತಾನೆ ಹೇಳ್ತಾ ಬರ್ತಿದ್ಯಾ. ಹೆತ್ತೋರ್ ಸಂಟ ನಿನ್ಗೆ ಹೇಗಮ್ಮ ಅರ್ಥ ಆಗ್ಬೇಕು? ಅಯ್ಯಯ್ಯೋ, ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಮನೇಲಿದ್ರೆ ಸೆರ್ಗಲ್ಲಿ ಕೆಂಡ ಕಟ್ಕೊಂಡಂಗೆ ಅನ್ನೋ ಕಾಮನ್ ಡೈಲಾಗ್ ಬಿಟ್ಬಿಟ್ಟೆ ಅಮ್ಮ. ಏನು ಜೋಕಾ? ರೇವತಿ ಪುಟ್ಟಿ, ನಾನು ನಿಜವಾಗ್ಲೂ ಕೇಳ್ತಾ ಇದ್ದೀನಿ, ತಮಾಷೆ ಮಾಡ್ತಿಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು. ನಿನಗೆ ಯಾವ ಥರ ಹುಡುಗ ಬೇಕು? ಅಮ್ಮ, ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ನನಗೆ ಮದುವೆ ಬಗ್ಗೆ ಯಾವುದೇ ಡಿಮ್ಯಾಂಡು ಇಲ್ಲ. ನೀವೆಲ್ಲರೂ ಯಾವ ಹುಡುಗನ ಇಷ್ಟಪಟ್ಟು ತೋರಿಸ್ತಿರೋ ಅವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊತೀನಿ. ಎಲ್ಲ ಹುಡುಗಿರ್ಗೂ ಮದುವೆ ಅಂದರೆ ಖುಷಿ ಇರುತ್ತೆ, ಆದರೆ ನನಗೆ ನಿಮ್ಮ ಸಂತೋಷದಿಂದ ಖುಷಿ ಆಗತ್ತೆ ಅಮ್ಮ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಸೇರಿ ಯಾವುದೇ ಹುಡುಗನ ತೋರಿಸಿದ್ರು ನಾನು ಮದುವೆ ಆಗ್ತೀನಿ. ರೇವತಿ, ಅಪ್ಪಿ ತಪ್ಪಿ ನೀನು ನನ್ನ ಹತ್ರ ಹೇಳ್ದಾಗೆ ನಿಮ್ಮಪ್ಪನ ಮುಂದೆ ಹೇಳ್ಬಿಡ್ಬೇಡಮ್ಮ. ಆಮೇಲೆ ನಿಮ್ಮಪ್ಪ ಅವ್ರ ಬ್ಯಾಂಕಲ್ಲಿ ಕೆಲಸ ಮಾಡೋ ಯಾರನ್ನಾದ್ರೂ ಒಬ್ಬ ಗುಮಾಸ್ತಂತಾನು ನಿನ್ನ ಕಟ್ಬಿಡ್ತಾರೆ ಅಷ್ಟೇ. ಕಟ್ಲಿ, ನಾನು ತಾಳಿ ಕಟ್ಟಿಸ್ಕೋತೀನಿ. ಆದರೆ ನಿಮ್ಮೆಲ್ರಿಗೂ ಅವ್ನು ಒಪ್ಪಿಗೆ ಇರಬೇಕು, ಅದೊಂದೇ ನನ್ನ ಕಂಡೀಷನ್. ನಿಮ್ಮಪ್ಪನಿಗೆ ಐಬು ಅಂದ್ಕೊಂಡಿದೆ, ನಿನಗೂ ಐಬು ಕಣೆ. ನಿಮ್ಮಿಬ್ರನ್ನ ಕಟ್ಕೊಂಡು ಇನ್ನೂ ನಾನು ಏನೇನು ನೋಡಬೇಕು, ಎಲ್ಲ ನನ್ನ ಕರ್ಮ. ಇವ್ರನ್ನ ಹೀಗೆ ಬಿಟ್ಟರೆ ಇವರಪ್ಪ ಲೋಕಲ್ಲಾಗಿ ಮಿಡ್ಲ್ ಕ್ಲಾಸ್ ಥರ ಮದುವೆ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ಇವಳಿಗೇನೋ ಮದುವೆ ಬಗ್ಗೆ ಡಿಮ್ಯಾಂಡ್ ಇಲ್ಲ, ಆದರೆ ನನಗಿದೆಯಲ್ಲ ಇವಳ ಮದುವೆ ಬಗ್ಗೆ ಡಿಮ್ಯಾಂಡು, ಅದನ್ನು ನಾನು ಪೂರೈಸ್ಕೊಳ್ಳೇಬೇಕು. ಏನು ಮಾಡಲಿ? ನಮ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಕಳ್ದು ಹೋಗಿದ್ದಾರೆ ಅನ್ಕೊಂಡಿದ್ದೆ. ನೀನಾದ್ರೂ ಸಿಕ್ಕಿದ್ಯಲ್ಲ ಪ್ರಾರ್ಥನಾ, ಒಳ್ಳೇದಾಯ್ತು. ಮದ್ವೆ ಆದ್ಮೇಲೆ ಫ್ಯಾಮಿಲಿಲಿ ತುಂಬಾ ಪ್ರಾಬ್ಲಮ್ ಆಯ್ತು ದುರ್ಗಾ. ಡಿವೋರ್ಸ್ ಆದ್ಮೇಲೆ ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡ್ಲೇಬೇಕು ಅಂತ 10 ವರ್ಷ ಕಷ್ಟಪಟ್ಟು ಈಗ ಒಂದು ಬಿಸ್ನೆಸ್ ನ ಪ್ಲಾನ್ ಮಾಡಿದೀನಿ. ವಾವ್, ಗ್ರೇಟ್ ಪ್ರಾರ್ಥನಾ, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಪಡೋ ಅಂತದ್ದೇನೂ ಆಗಿಲ್ಲ. ನಿನ್ನ ಹತ್ರ ಹೆಲ್ಪ್ ಕೇಳೋಣ ಅಂತಾನೆ ಕಾಲ್ ಮಾಡಿದೆ. ಅದಕ್ಕೇನಂತೆ, ಖಂಡಿತ ಹೆಲ್ಪ್ ಮಾಡೋಣ. ದುರ್ಗಾ, ನಿನ್ಗೆ ಗೊತ್ತಲ್ವಾ, ಈ ಸೊಸೈಟಿಲಿ ಸಿಂಗಲ್ ಆಗಿ ಒಂದ್ ಹೆಣ್ಣು ಏನಾದ್ರೂ ಸಾಧನೆ ಮಾಡಕ್ ಹೋದ್ರೆ ಏನೆಲ್ಲಾ ಪ್ರಾಬ್ಲಮ್ ಫೇಸ್ ಮಾಡ್ತಾಳೆ ಅಂತ. ಎಲ್ಲಾ ದಾಟಿ ನಾನು ಏನೋ ರೆಡಿ ಮಾಡಿದೀನಿ, ಆದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅನ್ಸ್ತಿದೆ ಕಣೆ. ಕ್ಲಾರಿಟಿನೇ ಸಿಕ್ತಿಲ್ಲ. ಅಷ್ಟೇ ತಾನೆ, ಬಿಸ್ನೆಸ್ ನಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಅದಕ್ಕೆ ಸಲ್ಯೂಷನ್ ಎಜೆ ಹತ್ರ ಇದೆ. ನೀನ್ ಏನೇನ್ ರೆಡಿ ಮಾಡ್ಕೊಂಡಿದ್ಯೋ ಅದನ್ನ ಎಜೆ ಹತ್ರ ಶೇರ್ ಮಾಡ್ಕೊ. ಏನೇನ್ ತಪ್ಪಾಗಿದೆ ಅದನ್ನ ಹೇಗ್ ಸರಿ ಮಾಡ್ಬೋದು ಅಂತ ಅವರೇ ಹೇಳ್ತಾರೆ. ದುರ್ಗಾ, ಏನ್ ಹೇಳ್ತಿದ್ಯಾ ನೀನು? ಎಜೆ ಹತ್ರ ನಾನ್ ಕೇಳಕ್ಕಾಗತ್ತಾ? ಎಜೆ 5 ನಿಮಿಷ ಕೂಡ ಫ್ರೀ ಇರಲ್ಲ. ಐ ಕಾಂಟ್ ಅಫೋರ್ಡ್ ಎಜೆಸ್ ಟೈಮ್ ದುರ್ಗಾ. ನೀನ್ ಮಾತಾಡ್ತಾ ಇರೋದು ಎಜೆ ಸೊಸೆ ಹತ್ರ. ನಾನು ಅಂದ್ರೆ ಎಜೆಗೆ ಅಷ್ಟು ಪ್ರೀತಿ, ನನ್ ಮಾತಿಗೆ ಬೆಲೆ ಕೊಡ್ತಾರೆ. ನಾನ್ ಹೇಳಿದ್ದನ್ನ ಖಂಡಿತ ಕೇಳ್ತಾರೆ. ನಾನೊಂದಿನ ಟೈಮ್ ಫಿಕ್ಸ್ ಮಾಡಿ ನಿನಗೆ ಹೇಳ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ದುರ್ಗಾ. ನಿನ್ ಕಾಲ್ಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಕಣೆ. ಡೋಂಟ್ ವರಿ, ನಾನಿದ್ದೀನಲ್ಲ, ಎಜೆ ನಿನಗೆ ಖಂಡಿತ ಸಿಗ್ತಾರೆ. ಬಾಯ್ ದುರ್ಗಾ, ಥ್ಯಾಂಕ್ ಯು. ಮೇಡಮ್, ಬೇಡ ಬೇಡ ಅಂದ್ರು ಟೀ ಕೊಟ್ರಿ. ಬೇಡ ಬೇಡ ಅಂತಾನೆ ತಗೊಂಡ್ರಿ, ಬೇಡ ಬೇಡ ಅಂತಾನೆ ಕುಡಿದು ಮುಗಿಸಿದ್ರಿ. ಇವತ್ತು ಯಾವುದು ಹೊಸ ಹೊಸ ಫೋಟೋಗಳು ತಂದಿದ್ದೀರಾ, ತೋರಿಸ್ತೀರಾ? ಒಂದು ನಿಮಿಷ ಮೇಡಮ್. ಕೌಸಲ್ಯ, ಹಾಗೆಲ್ಲ ಹೇಳ್ಬಾರ್ದು ಕಣೆ. ಅವ್ರು ಬಂದಿರೋದು ನಮ್ಮ ಕೆಲಸಕ್ಕೆ ತಾನೆ, ಬೇಜಾರು ಮಾಡಬಾರ್ದು. ರೀ, ನೀವು ಸುಮ್ಮನೆ ರೀ, ಏನ್ಸಲ್ವಾ ಜನ ಜನ ಕಾಂಚನ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಮೇಡಮ್, ಇವತ್ತು ನಾನು ತೋರಿಸೋ ಫೋಟೋಗಳು ಕೊಯ್ನೂರು ವಜ್ರ ಇದ್ದ ಹಾಗೆ. ಈ ಗಂಡುಗಳಿಗೆ ಫುಲ್ ಡಿಮಾಂಡ್ ಇದೆ ಮೇಡಮ್. ಕೊಯ್ನೂರು ವಜ್ರನಾ ರೀ? ಹಾಗಾದ್ರೆ ಫೋಟೋ ತೋರಿಸಿ.
ಈ ಫೋಟೋ ನೋಡಿ ಮೇಡಮ್. ಮೇಡಮ್, ಹುಡುಗಂದು ಮಂಗಳೂರು, ಸೆಟ್ಲ್ ಆಗಿರೋದು ಕಾಶ್ಮೀರದಲ್ಲಿ. ಕಾಶ್ಮೀರನ ತುಂಬಾ ದೂರ ಆಯ್ತು. ಆಮೇಲೆ ಮಗಳು ಹೇಗಿದ್ದಾಳೋ ಏನೋ ಅನ್ನೋ ಭಯದಲ್ಲೇ ಕಾಲ ಕಳಿಬೇಕಾಗುತ್ತೆ. ಬೇಡ. ಅಯ್ಯೋ ನೀವೇನ್ ಸ್ವಾಮಿಗಳೇ, ಕಾಶ್ಮೀರನು ಒಳ್ಳೆ ಜಾಗನೇ. ಬೇಸಿಗೆ ಕಾಲದಲ್ಲಿ ಅಳಿನ ಮನೆಯಲ್ಲಿ ನಾವು ಕೂಲಾಗಿರ್ಬೋದು. ಕೌಸಲ್ಯ, ಆದ್ರೂ ಬೇಡ ಕಣೆ, ತುಂಬಾ ದೂರ ಆಯ್ತು. ಅಷ್ಟೇ ಅಲ್ಲ ಮೇಡಮ್, ಹುಡುಗನ್ಗೆ 2.5 ಲಕ್ಷ ಸಂಬಳ. 2.5 ಲಕ್ಷನಾ? 2.5 ಲಕ್ಷ ಎಲ್ಲ ಸಂಬಳ ತಗೊಳ್ಳೋರು ನಮಗೆ ಬೇಡ ರೀ, ಕ್ಯಾನ್ಸಲ್ ಮಾಡಿ. ಮೇಡಮ್, ನಾನು ಹೇಳಿದ್ದು ತಿಂಗಳಿಗೆ 2.5 ಲಕ್ಷ ಅಂತ. ಅದಕ್ಕೆ ಹೇಳಿದ್ದು ಕ್ಯಾನ್ಸಲ್ ಮಾಡಿ ಅಂತ. ಕೌಸಲ್ಯ ರೀ, ಸಂಬಳ ತಗೊಳ್ಳೋರು ನಮ್ಮ ಅಳಿಯ ಆಗಿರಬಾರ್ದು. ನಮ್ಮ ದೊಡ್ಡಳಿಯ ನೋಡಿದ್ರಲ್ಲ ಏಜೆ, 1000 ಜನಕ್ಕೆ ಕೆಲಸ ಕೊಡ್ತಾರೆ ಅಂಥವ್ರು ಆಗಿರ್ಬೇಕು. ಆ ಥರದವ್ರು ಇದ್ರೆ ತೋರಿಸಿ. ಆಯ್ತು ಮೇಡಮ್. ಈ ಹುಡುಗನ ಫೋಟೋ ನೋಡಿ. ಇವ್ರೇನ್ ಮಾಡ್ಕೊಂಡಿದ್ದಾರೆ? ಹುಡುಗ ಕಲಬುರ್ಗಿಲಿರೋದು, ಫ್ಯಾಮಿಲಿ ಜೊತೆ ಇದ್ದಾನೆ, ಒಟ್ಟು ಕುಟುಂಬ. ತಾನೇ ಒಂದು ಎಲೆಕ್ಟ್ರಿಕ್ ಬೈಕ್ ಕಂಪ್ನಿನ ಓಪನ್ ಮಾಡಿದ್ದಾನೆ. ಅವನ ಕೈ ಕೆಳಗಡೆ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಆಸ್ತಿನೂ ಇದೆ. ಹಾಗಾದ್ರೆ ನನ್ಗೆ ಓಕೆ ಮಾಡಿಬಿಡಿ. ಕೌಸಲ್ಯ, ಆ ಥರ ಮಾಡಬೇಡ್ವೆ. ಹುಡುಗನ್ ನೋಡ್ತಾ ಇದ್ದೀವಿ, ಮದುವೆ ಮಾಡಬೇಕಾಗಿರೋದು ನಮ್ಮ ಮಗಳಿಗೆ, ನಿನಗಲ್ಲ, ನೆನ್ಪಿಟ್ಕೋ. ರೀ, ನಾನು ಅವಳನ್ನ ಕೇಳ್ಬಿಟ್ಟೆ ಇವ್ರನ್ನ ಕರೆಸಿದ್ದು. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ನನ್ನ ಮಾತನ್ನು ನೀವು ಕೇಳಲ್ಲ. ಏನಾದರೂ ಮಾಡ್ಕೊಳ್ಳಿ. ಆದರೂ ನಾವು ಅವಳನ್ನ ಒಂದು ಮಾತು ಕೇಳಲೇಬೇಕು ಕಣೆ. ನೀನು ಸುಮ್ಮನೆ ಇರು. ರೇವತಿ, ಅಮ್ಮ ರೇವತಿ, ಇವನಪ್ಪ ಬೆನ್ನಿಗೆ ಬಿದ್ದು ಬೇತಾಳ ಮಾಡ್ತೀನಿ ನಿಮ್ಗೆ. ಏನ್ರಿ ನೀವು, ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಎಷ್ಟತಿ ಅಂತ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ದೀರಾ? ಏನು ಇಸ್ಕೊಳ್ಳೆ ಇಷ್ಟತಿ ಫೋನ್ ಮಾಡ್ತೀರಾ? ಏನಾದ್ರೂ ಸಾಲ ಗೀಲ ಮಾಡಿದ್ರೆ ನಾನು ಬದುಕಕ್ಕೆ ಬಿಡ್ತಿರ್ಲಿಲ್ಲ ಅನ್ಸುತ್ತೆ. ನೀವು ಫೋನ್ ಮಾಡಿದಾಗ ನಾನು ಕಟ್ ಮಾಡ್ತಿದ್ದೀನಿ ಅಂದ್ರೆ ನಾನು ಬ್ಯುಸಿ ಇದ್ದೀನಿ ಅಂತ ಅರ್ಥ. ಪದೇ ಪದೇ ಫೋನ್ ಮಾಡಿದ್ರು ನಾನು ಎತ್ತತ್ತಿಲ್ಲ ಅಂದ್ರೆ ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಅಷ್ಟು ಅರ್ಥ ಆಗಲ್ವಾ ನಿಮ್ಗೆ? ಏನ್ ಜನ ನೀವು? ಆಯ್ತಾ, ಮುಗಿತಾ ನಿಮ್ಮ ಮಾತು? ನೋಡಿ, ಇಷ್ಟೊತ್ತು ನೀವು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಇವಾಗ ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಅವತ್ತು ನೀವು ನನಗೆ ಸಿಕ್ಬಿಟ್ಟು ಎಲ್ಲ ವಿಷಯ ಹೇಳೋದ್ರಿ, ಆದರೆ ನಾನು ಹೇಳೋ ವಿಷಯ ಇನ್ನೂ ಬಾಕಿ ಇದೆ. ನೋಡಿ, ನೀಟಾಗಿ ಡ್ರೆಸ್ ಮಾಡ್ಕೊಂಡಿರ್ತೀನಿ ಅಂತ ನನ್ನನ್ನು ಅಫಿಷಿಯಲ್ ಅಂದ್ಕೋಬೇಡಿ. ತಲೆ ಕೆಟ್ಟರೆ ಪಕ್ಕಾ ಲೋಕಲ್ ನಾನು. ಜೀವನದಲ್ಲಿ ನನ್ನಂಥ ಕೆಟ್ಟ ಮನುಷ್ಯನ ನೋಡೇ ಇಲ್ಲ ಅಂತ ಅನ್ನಿಸ್ಬಿಡ್ತೀನಿ. ಹೆಲೋ, ಏನ್ ಧಮ್ಕಿನಾ? ಬೆಂಕಿ ಹಿಡ್ಕೊಂಡು ಸುಡ್ತೀನಿ ಅಂತ ಹೇಳೋ ಅಂಥ ಮನುಷ್ಯ ಅಲ್ಲ ನಾನು. ಮೊದಲೇ ಬೆಂಕಿ ಹತ್ತಿಸಿ ಅದರಲ್ಲಿ ಚಳಿ ಕಾಯಿಸ್ಕೊಳ್ಳೋನು. ನನಗೆ ಬೇಕಾಗಿರೋದು ಎಜೆ ವಿರುದ್ಧ ಸಾಕ್ಷಿ. ಅದು ಎಜೆ ಮನೇಲಿದೆ. ಅದನ್ನು ನೀವು ನನಗೆ ತಲುಪಿಸ್ಬೇಕು. ಆಗುತ್ತೋ ಇಲ್ವೋ ಅಂತ ಕೇಳಿ ಕೇಳಿ ಸಾಕಾಗೋಯ್ತು ನನಗೆ. ಇನ್ನೇನಿದ್ರು ಕೇಳೋದಲ್ಲ, ಆಗಲೇಬೇಕು ಅಂತ ಆರ್ಡರ್ ಮಾಡ್ತೀನಿ. ನೀವು ಅದನ್ನು ಮಾಡಲೇಬೇಕು. ಹೆಲೋ, ನನಗೆ ಡೈಲಾಗಾ? ನನ್ನ ಕಲರ್ ನೋಡಿ ನಾನು ಸಾಫ್ಟು ಅಂತ ಅನ್ಕೋಬೇಡಿ. ನನ್ನ ಕ್ಲಾಸ್ಗೆ ಕ್ಲಾಸು, ಮಾಸ್ಗೆ ಮಾಸು. ನೋಡಿ, ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಪದೇ ಪದೇ ನಂಗೆ ಫೋನ್ ಮಾಡಬೇಡಿ. ಈ ಥರ ಇರಿಟೇಟ್ ಮಾಡಿದ್ರೆ ನಾನು ಬೇರೆ ಥರನೇ ರಿಯಾಕ್ಟ್ ಮಾಡಬೇಕಾಗುತ್ತೆ. ಸಾಕ್ಷಿ ಬೇಕಂತೆ, ಸಾಕ್ಷಿ.
ಯಾಕೆ ಗಾಬರಿ ಆಗಿದ್ಯಾ? ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಅವಳು ಬಸ್ರಿ ಅಂತೆ, ಸಾಂಬಾರ್ಗೂ ದ್ರಾಕ್ಷಿ ಬೇಕಂತೆ, ಚಟ್ನಿಗೂ ದ್ರಾಕ್ಷಿ ಬೇಕಂತೆ, ಹಂಗೆಲ್ಲದಕ್ಕೂ ದ್ರಾಕ್ಷಿ ಹಾಕೊಂಡು ತಿನ್ನಬಾರ್ದು ಅಂತ ಹೇಳ್ತಾ ಇದ್ದ. ಮುಚ್ಚಿಡ್ತಾ ಇದೆಯಾ? ಏನಾದರೂ ಮುಚ್ಚಿಡ್ತಾ ಇದೆಯಾ? ಮುಚ್ಚಿಡ ಅಂತದೇನೂ ಇಲ್ಲ ಯಜೆ, ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಅಷ್ಟೇ. ಹೇಳಪ್ಪ ಏನು? ಬಾಮ್ಮ ಬಾ, ಅಪ್ಪ ಮಗಳು ಸರಿಯಾಗಿದ್ದೀರಾ. ನಾನು ಈ ಮನೆಗೋಸ್ಕರ ಗಂಧ ತರ ತೇದ್ಬಿಟ್ಟೆ, ಆದ್ರೂ ನನ್ನ ಲೆಕ್ಕಕ್ಕಿಲ್ವೇ. ಬಂದ್ಬಿಟ್ಲು ಏನಪ್ಪ ಅಂತ. ಅಪ್ಪ ಮಗಳು ಅಂದ್ರೆ ಹಾಗೆ ಮೇಡಮ್. ತಮ್ಗೆ ಎಷ್ಟು ಜನ ಮಕ್ಕಳು? ನನಗೆ ಮದುವೆ ಆಗಿಲ್ಲ ಮೇಡಮ್. ನಿಮ್ಗೆ ಇನ್ನೂ ಮದ್ವೆನೇ ಆಗಿಲ್ವಾ? ಆದ್ರೂ ಊರವ್ರಿಗೆಲ್ಲ ಗಂಡು ಹೆಣ್ಣು ತೋರಿಸ್ತಾ ಇದ್ದೀರಾ. ಡಾಕ್ಟರ್ ಮನೆಯಲ್ಲಿ ಪೇಷಂಟ್ ಇದ್ದ ಹಾಗೆ ಅಲ್ವೇ? ಕೌಸಲ್ಯ, ನಿನಗೊಂದು ಸ್ವಲ್ಪ ಸುಮ್ಮನೆ ಇರಕ್ಕೆ ಬರಲ್ಲೇನೆ. ಯಾವಾಗ ನೋಡಿದ್ರು ವಟ 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 ಅಂತಾನೆ ಇರ್ತೀಯ. ಅಪ್ಪ, ಈ ಅಮ್ಮಂದಿದ್ದಿದ್ದೆ, ನೀನು ಹೇಳು. ನೋಡಮ್ಮ, ಹುಡುಗನ ಫೋಟೋ ತಂದಿದ್ರು, ನೀನೊಂದ್ಸಲ ನೋಡಿ ಒಪ್ಪಿಗೆ ಹೇಳಿದ್ರೆ ಮುಂದುವರಿಬೋದು. ನೋಡಮ್ಮ. ಅಪ್ಪ, ನಾನು ಈಗಾಗಲೇ ಅಮ್ಮಂಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ನೀವೆಲ್ಲರೂ ಒಪ್ಪಿದ್ರೆ ಸಾಕು, ನಾನು ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ. ಇದ್ರಲ್ಲಿ ನನಗೆ ಚೂಸ್ ಮಾಡೋ ಅಂಥದ್ದೇನಿಲ್ಲ. ಅದರಲ್ಲೂ ನನ್ನ ಲೈಫ್ ಯಾರ ಜೊತೆ ಚೆನ್ನಾಗಿರುತ್ತೆ ಅಂತ ಭಾವಂಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇದಿಷ್ಟು ಫೋಟೋಸ್ನ ಭಾವಂಗೆ ಕಳ್ಸಿದ್ರೆ ಸಾಕು, ಅವರೇ ನೋಡಿ ಸೆಲೆಕ್ಟ್ ಮಾಡಲಿ, ಆಮೇಲೆ ಮುಂದುವರೆದ್ರೆ ಆಯಿತು. ಇದು ಮಾತು ಅಂದ್ರೆ ಐ ಲೈಕ್ ಇಟ್. ಶಂಕದಿಂದ ಬಂದ್ರೇನೆ ತೀರ್ತಾನ ರೀ. ಈಗಲೇ ಹೋಗಿ ಹಳೆಯಂದಿರಿಗೆ ತೋರಿಸ್ಕೊಂಡು ಬಂದ್ಬಿಡೋಣ ಫೋಟೋಸ್ನೆಲ್ಲ. ಅಯ್ಯೋ, ನನಗೆ ರಜಾ ಬೇರೆ ಇಲ್ಲ ಕಣೆ. ಏಜೆ ಸರ್ ತುಂಬ ಬ್ಯುಸಿ ಇರ್ತಾರೆ, ಏನು ಮಾಡೋದು? ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅದೇನೋ ಟೆಕ್ನಾಲಜಿ ಇದೆಯಲ್ಲ, ವಾಟ್ಸಪ್, ಅದ್ರಲ್ಲಿ ಹಳೆಯಂದಿರಿಗೆ ಕಳಿಸಿದ್ರೆ ಆಯ್ತು ಅಲ್ವೇನೆ? ಅಮ್ಮ, ಭಾವಂಗೆ ಅಂತ ಒಂದು ಸ್ಟೇಟಸ್ ಇದೆ. ಈ ವಿಷಯನ ಫೋನಲ್ಲೆಲ್ಲ ಮಾತಾಡೋದು ಸರಿ ಇರಲ್ಲ ಅನ್ಸುತ್ತೆ. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ನನಗೆ ಆ ಕಡೆ ಕೆಲಸ ಇದೆ, ನಾನೇ ಹೋಗ್ತೀನಿ ಮಡಿಯಂದ್ರ ಮನೆಗೆ, ಫೋಟೋನ ತೋರಿಸ್ತೀನಿ, ಫೈನಲ್ ಮಾಡ್ಕೊಂಡು ಬರ್ತೀನಿ. ಹಾಂ, ಗುಡ್ ಐಡಿಯಾ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಆಯ್ತು ರಾಯ್ರೆ. ನಾನಿನ್ ಬರ್ತೀನಿ. ಸರಿ, ಹೋಗ್ಬಿಟ್ಟು ಬನ್ನಿ. ಆದಷ್ಟು ಬೇಗ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಕೊಬಿಡಿ. ಮೇಡಮ್, ನಾಚಿಕೆ ನೋಡಿ ಅವ್ರಿಗೆ. ನಮ್ಮ ಚಿಕ್ಕಪ್ಪ ಇದ್ದಾಗೆ ಬಿಡ್ರಿ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಯಾರು ಗೊತ್ತಾಗ್ಲಿಲ್ಲ? ನಾನು ಮ್ಯಾರೇಜ್ ಬ್ರೋಕರ್ ರಘುಪತಿ. ಏಜೆ ಸರ್ ನೋಡೋಕೆ ಬಂದೆ. ಇದಾರ ಅವರು? ಮ್ಯಾರೇಜ್ ಬ್ರೋಕರ್ನ ಏಜೆ ಯಾಕೆ ಕರ್ಸಿದ್ರು? ಏಜೆ ಅವರೇ ಕರ್ಸಿದ್ರಾ ನಿಮ್ಮನ್ನ? ಇಲ್ಲ ಮೇಡಮ್, ಅವರಷ್ಟೇ. ಅದೇ ನಮ್ಮ ಲೀಲಾ ಅವ್ರ ತಾಯಿ ಮನೆಗೆ ಹೋಗಿದ್ದೆ. ಲೀಲಾ ತಂಗಿಗೆ ಹುಡುಗ ಹುಡುಕ್ತಾ ಇದ್ರು. ಅವರೇನೋ ಏಜ್ ಅವರು ಹೇಳಿದ್ರೆ ಅಂತೆ ಒಪ್ಕೊಳ್ಳೋದು. ಅದಕ್ಕೆ ಒಂದಷ್ಟು ಫೋಟೋಗಳನ್ನ ತಂದಿದ್ದೀರಿ. ಸಾರ್ನ ಬೇಕು ಕರ್ಸಿದ್ರೆ ಫೋಟೋಗಳನ್ನ ತೋರಿಸಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಹೊರಡೋಣ ಅಂತ. ಬಾಗ್ಲು ತಾನಾಗೆ ಹುಡುಕೊಂಡು ಎದುರಿಗೆ ನಿಂತಾಗ ತಟ್ಟದೇ ಇರೋದು ಜಾಣ್ತನ ಅಲ್ಲ. ಇದನ್ನಿಟ್ಕೊಂಡು ಆ ಲೀಲಾ ಕೌಸಲ್ಯನ್ ಸೊಕ್ಕು ಮುರಿತೀನಿ. ಅಯ್ಯೋ, ನೀವಾ? ಲೀಲಾ ಅವ್ರ ಮನೆಯಿಂದ ಬಂದಿದ್ದೀನಿ ಅಂತ ಮೊದಲೇ ಹೇಳೋದಲ್ವಾ?
ದಯವಿಟ್ಟು ಕೂತ್ಕೊಳ್ಳಿ. ಇಷ್ಟು ದೊಡ್ಡ ಮನೆ ಸೊಸೆ ಆದರೂ ನಿಮ್ಮ ವಿನಯ ನೋಡಿ ನನಗೆ ತುಂಬ ಖುಷಿ ಆಯಿತು ಮೇಡಮ್. ಮನೆ ದೊಡ್ಡದಾಗಿದ್ರು ಜನರ ಮನಸ್ಸಿಂದ ದೂರ ಇದ್ಬಿಡ್ತಾರೆ. ಆದ್ರೆ ನಾವು ಹಾಗಲ್ಲ. ಮನೆ ದೊಡ್ಡದಿದ್ರು ಜನರ ಮನಸ್ಸಿಗೆ ಹತ್ರ ಆಗೋ ಪ್ರಯತ್ನ ಮಾಡ್ತೀವಿ. ಅಂದಹಾಗೆ ನಿಮ್ಮ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ. ಇತ್ತೀಚೆಗೆ ನಡೀತಾ ಇರೋ ಮದುವೆಗಳಲ್ಲಿ 80% ನೀವು ತೋರಿಸಿರೋ ಸಂಬಂಧನೇ ಇರುತ್ತಂತೆ. ಗ್ರೇಟ್, ಖುಷಿ ಆಯ್ತು. ನಮ್ಮ ಕೈಲೇನಿದೆ ಮೇಡಮ್, ಆ ದೇವ್ರು ತೋರಿಸ್ತಾನೆ, ನಾವು ಮಾಡ್ತೀವಷ್ಟೇ. ಇಲ್ಲಿ ಫೋಟೋಸ್ ತೋರಿಸಿ. ಹಾಗೆ ಮೇಡಮ್. ಹುಡುಗ ತುಂಬ ಚೆನ್ನಾಗಿದ್ದಾನೆ ಮೇಡಮ್. ಹಾಗೆ ಇನ್ನೊಂದಷ್ಟು ಫೋಟೋಗಳಿದೆ, ನೋಡಿ ಮೇಡಮ್. ನಮ್ಮ ಕಡೆ ಸಂಬಂಧದಲ್ಲೂ ಒಂದು ಹುಡುಗ ಬೇಕಾಗಿತ್ತು. ಹುಡುಕೊಡ್ತೀರಾ? ನೀವು ಬಿಸಿ ಇದ್ರೆ ಬೇಡ ಬಿಡಿ. ಅಯ್ಯೋ, ಎಂತ ಮಾತು ಕೇಳ್ಬಿಟ್ರಿ ಮೇಡಮ್. ನಿಮ್ಮಂಥವ್ರ ಮನೆತನಕ್ಕೆ ಸಂಬಂಧ ಹುಡುಕೊಡೋದೇ ದೊಡ್ಡ ವಿಷಯ. ಅದು ನಮ್ಮ ಲೈಫಲ್ಲಿ ಮಾಡದೇ ಇರೋ ಸಾಧನೆ. ಹೇಳಿ ಮೇಡಮ್, ಸಂಬಂಧ ಹೇಗಿರ್ಬೇಕು? ಒಳ್ಳೆ ಮನೆತನ ಆಗಿದ್ರೆ ಸಾಕು. ನಮಗೇನು ಡಿಮ್ಯಾಂಡ್ಸ್ ಇಲ್ಲ. ಆದ್ರೆ ಅವ್ರದ್ದೇನೇ ಡಿಮ್ಯಾಂಡ್ಸ್ ಇದ್ರು ಅದನ್ನೆಲ್ಲ ನಾವು ಪೂರೈಸ್ತೀವಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಸಂಬಂಧ ಏನಾದರೂ ಓಕೆ ಆದ್ರೆ ನಿಮಗೆ ಕಮಿಷನ್ನು 8 ಲಕ್ಷ ಸಿಗತ್ತೆ. ಅದಕ್ಕೆ ನಾನ್ ಗ್ಯಾರಂಟಿ. 2 ಲಕ್ಷ ಮೇಡಮ್. ಇನ್ನು ಈ ರೇವತಿ ಮದುವೆ ನಾ ಮಾಡೋ ವಿಷಯ ಬಿಟ್ಟು ಹಾಕಿ, ಅದನ್ನ ನಮ್ಮ ಹುಡುಗರು ನೋಡ್ಕೋತಾರೆ. ಇನ್ನು ಮುಂದೆ ನೀವು ಹೇಳೋ ಕೆಲಸನ ಮಾಡೋದೇ ನನ್ನ ಕರ್ತವ್ಯ. ಹೇಳಿ ಮೇಡಮ್, ನಿಮಗೆ ಒಳ್ಳೆ ಒಳ್ಳೆ ಸಂಬಂಧನ ಹುಡ್ಕೊಡ್ತೀನಿ. ಅಯ್ಯಯ್ಯೋ, ಹಾಗಾಗ್ಬಾರ್ದು. ರೇವತಿ ಮದ್ವೆನು ಈ ಮನೆ ಮದ್ವೆ ಇದ್ದ ಹಾಗೆ. ಅದೂ ಆಗ್ಬೇಕು, ಇದೂ ಆಗ್ಬೇಕು. ಎರಡೂ ಇಂಪಾರ್ಟೆಂಟೇ. ಆದ್ರೆ ರೇವತಿ ಮದ್ವೆ ನಾನ್ ಹೇಳ್ದಾಗ ಆಗ್ಬೇಕು. ಆಗತ್ತಾ? ಮೇಡಮ್, ನೀವು ಏನು ಹೇಳಿದ್ರು ಖಂಡಿತವಾಗೂ ಮಾಡ್ತೀರಿ. ನಿಮ್ಮ ಕೆಲಸ ಆಯ್ತು ಅನ್ಕೊಳ್ಳಿ. ಗುಡ್, ವೆರಿ ಗುಡ್. ನೀವಿನ್ ಹೊರಡ್ಬೋದು. ಓಕೆ ಮೇಡಮ್, ಎಲ್ಲ ನಾನು ನೋಡ್ಕೋತೀನಿ ಮೇಡಮ್. ಬರಲಾ ಮೇಡಮ್? ಅಬ್ಬಾ, ಸದ್ಯ ಏಜೆಯಿಂದ ಬಚಾವಾದೆ. ಏಜೆ ಕೈಯಲ್ಲೇನಾದ್ರು ಸಿಕ್ಕಾಕೋತಾ ಇದ್ರೆ ಅಬ್ಬಾ, ನನ್ನ ಮನೇಲೆ ಇದ್ಕೊಂಡು ನನ್ನ ಮೇಲೆ ಸಾಕ್ಷಿ ಹುಡುಕ್ತಿದೆ ಅಂತ ನನ್ನ ಮನೆಯಿಂದ ಆಚರಣೆ ಕಳಿಸಿರೋರು. ಸದ್ಯ ಇತ್ತೀಚೆಗೆ ಏಜೆ ನನ್ನ ಹತ್ರ ಸ್ಮೂತಾಗಿ ಮಾತಾಡ್ತಿದ್ದಾರೆ, ಕೋಪ ಮಾಡ್ಕೋತಿಲ್ಲ. ಎಲ್ಲ ಚೆನ್ನಾಗಿ ನಡೀತಿರುವಾಗ ಈ ವಿಕ್ರಮ್ ಒಬ್ಬ ಹೋಗಿ ಹೋಗಿ ಅವನು ಸವಾಸ ಮಾಡಿದೆ. ಎಲ್ಲ ನನ್ನ ಕರ್ಮ. ಲೀಲಾ, ಲೀಲಾ, ಬಂದೆ ಏಜೆ. ಮೊಬೈಲ್ ಇಡು. ಸೆಟ್ ಮೊಬೈಲು ಇಡು. ಆಗಲೇ ನೀನು ಮಾತಾಡ್ತಾ ಇದ್ದೀರ, ನಿನ್ನ ಫ್ರೆಂಡು, ಅವಳಿಗೆ ಫೋನ್ ಮಾಡು. ಯಾಕೆ ಮಾಡು ಅಂದೆ. ಸ್ಪೀಕರ್ಗೆ ಹಾಕೋ.
ಸ್ಪೀಕರ್.